ಕಬ್ಬನ್ ಪಾರ್ಕ್ ಬೆಂಗಳೂರಿನ ಜನಪ್ರಿಯ ಉದ್ಯಾನವನ. 1864ರಲ್ಲಿ ನಿರ್ಮಿಸಲಾದ ಐತಿಹಾಸಿಕ ಸ್ಥಳ ಬೆಂಗಳೂರಿನ ಕಬ್ಬನ್ ಪಾರ್ಕ್. ಹಚ್ಚ ಹಸಿರಿನ ಮತ್ತು ಹಿತವಾದ ತಂಪಾದ ವಾತಾವರಣವನ್ನು ಕೊಡುವ ಸ್ಥಳ. ಕೆಲವು ಕ್ಷಣ ವಿಶ್ರಾಂತಿಯನ್ನು ಹುಡುಕುತ್ತಿರುವ ಪ್ರತಿಯೊಬ್ಬರನ್ನು ಆಕರ್ಷಿಸುತ್ತದೆ ಬೆಂಗಳೂರಿನ ಈ ಕಬ್ಬನ್ ಪಾರ್ಕ್. ಸೊಗಸಾದ ಸಸ್ಯಗಳ ವ್ಯಾಪಕ ಶ್ರೇಣಿಯನ್ನು ಹೊಂದಿದ್ದು, ಅಧಿಕೃತವಾಗಿ ಬೆಂಗಳೂರಿನ ಕಬ್ಬನ್ ಪಾರ್ಕನ್ನು ಶ್ರೀ ಚಾಮರಾಜೇಂದ್ರ ಪಾರ್ಕ್ ಎಂದು ಕರೆಯಲಾಗುತ್ತೆ. ಸರಿಸುಮಾರು 250 ಎಕರೆ ಪ್ರದೇಶದಲ್ಲಿ ಹರಡಿರುವ ಇದು 6,000 ಸಸ್ಯಗಳನ್ನು ಹೊಂದಿದ್ದು, ಇದನ್ನು ಸುಮಾರು 68 ಪ್ರಭೇದಗಳು ಮತ್ತು 96 ಜಾತಿಗಳನ್ನಾಗಿ ವಿಂಗಡಿಸಬಹುದು. ವಿಲಕ್ಷಣ ಪ್ರಕೃತಿಯೊಂದಿಗೆ ಇಲ್ಲಿ ಸ್ಥಾಪಿಸಲಾದ ವಿವಿಧ ಪ್ರತಿಮೆಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಕಬ್ಬನ್ ಪಾರ್ಕನ್ನು 1864ರಲ್ಲಿ ಸ್ಥಾಪಿಸಲಾಯಿತು. ಇದನ್ನು ಮೈಸೂರಿನ ಅಂದಿನ ಹಾಲಿ ಕಮಿಷನರ್ ಸರ್ ಜಾನ್ ಮಿಡ್ಡೆ ಅವರು ರಚಿಸಿದರು. ಅವರ ಹೆಸರಿನ ನಂತರ ಉದ್ಯಾನವನವನ್ನು ಆರಂಭದಲ್ಲಿ ಮಿಡ್ಡೇಸ್ ಪಾರ್ಕ್ ಎಂದು ಕರೆಯಲಾಯಿತು. ನಂತರ ಈ ಹೆಸರನ್ನು ಕಬ್ಬನ್ ಪಾರ್ಕ್ ಎಂದು ಮರುನಾಮಕರಣ ಮಾಡಲಾಯಿತು. ಆರಂಭದಲ್ಲಿ 100 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡ ಈ ಉದ್ಯಾನವನ ನಂತರ ಸುಮಾರು 300 ಎಕರೆ ಭೂಮಿಗೆ ವಿಸ್ತರಿಸಲಾಯಿತು. ನಂತರ 1927ರಲ್ಲಿ ಕಬ್ಬನ್ ಪಾರ್ಕ್ ಹೆಸರನ್ನು ಶ್ರೀ ಚಾಮರಾಜೇಂದ್ರ ಪಾರ್ಕ್ ಎಂದು ಕರೆಯಲಾಯಿತು.